ನಮಸ್ಕಾರ ಸ್ನೇಹಿತರೆ, ಜ್ಯೋತಿಸ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ನನ್ನ ಕುಟುಂಬದ ಜೊತೆ ಸ್ನೇಹಿತರ ಜೊತೆ ಒಂದು ಕಡೆ ಮ್ಯಾಂಗೋ ಪಿಕ್ ಮಾಡೋಕ್ಕೆ ಹೋಗಿದ್ದೆ. ಈ ಕಾಲದಲ್ಲಿ ಆರ್ಗ್ಯಾನಿಕ್ ಮ್ಯಾಂಗೋ ಸಿಗೋದು, ಕೆಮಿಕಲ್ ರಹಿತ ಮ್ಯಾಂಗೋ ಸಿಗೋದು ತುಂಬಾ ಅಪರೂಪ. ಆದರೆ ನಮ್ಮ ಪರಿಚಯದವರೊಬ್ಬರು ಈ ಥರ ಆರ್ಗ್ಯಾನಿಕ್ ಮ್ಯಾಂಗೋ ಫಾರ್ಮ್ ಬಗ್ಗೆ ತಿಳಿಸಿದರು. ಅವರೊಟ್ಟಿಗೆ ನಾವೆಲ್ಲರೂ ಕುಟುಂಬದೊಟ್ಟಿಗೆ ಹೋಗಿದ್ವಿ. ಅಲ್ಲಿನ ಅನುಭವ, ನಮ್ಮ ಅನುಭವ ಹೇಗಿತ್ತು, ಬೇರೆ ನಮ್ಮ ಜೊತೆ ಬಂದವರ ಅನುಭವ ಹೇಗಿತ್ತು, ಹಾಗೆ ರೈತರ ಅನುಭವ ಹೇಗೆ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಶ್ಯಾಮ್ ಸುಂದರ್ ಹೆಗಡೆ ಅಂತ ನನ್ನ ಹೆಸರು. ಮ್ಯಾಂಗೋ ಪಿಕ್, ಮ್ಯಾಂಗೋ ತೋಟದಲ್ಲೇ ಹೋಗಿ ಮ್ಯಾಂಗೋವನ್ನು ಕಿತ್ಕೊಂಡ್ಬರುವಂಥ ಒಂದು ಕಾರ್ಯಕ್ರಮಕ್ಕೆ ಮ್ಯಾಂಗೋ ಪಿಕ್ ಅಂತ ನಾವು ಹೇಳೋದು. ಈ ಮ್ಯಾಂಗೋ ಪಿಕ್ಕು ನಾವು ಯಾಕೆ ಮಾಡ್ತಾ ಇರೋದು ಅಂತಂತಂದರೆ, ಬೆಂಗಳೂರಿನಲ್ಲಿ ಈಗ ಎಲ್ಲ ಕಡೆ ನಿಮಗೆ ಕೆಮಿಕಲ್ ಹಾಕಿರುವಂಥ ಒಂದು ಮಾವಿನ ಹಣ್ಣು ಮಾರ್ತಾರೆ. ಅದನ್ನು ತಿಂದವರು ಮಕ್ಕಳು ದೊಡ್ಡವರಿಗೆಲ್ಲ ಕಾಯಿಲೆ ಬೀಳ್ತಾ ಇದ್ದಾರೆ. ಮಾವಿನ ಹಣ್ಣಿನ ರಾಜ ಏನು ಮಾವಿನ ಹಣ್ಣು ಅಂತ ಹೇಳ್ತೇವೆ, ಆ ಹಣ್ಣನ್ನು ತಿನ್ನಲಿಕ್ಕೆ ಹೆದರ್ತಾ ಇದ್ದಾರೆ ಜನ. ಮಾವಿನ ಹಣ್ಣು ತಿಂದ್ಬಿಟ್ಟು ನನಗೆಲ್ಲ ಹೊಟ್ಟೆ ನೋವು ಬಂದ್ಬಿಡುತ್ತೋ, ಎಲ್ಲ ನನಗೆ ಡಿಸೆಂಟ್ರಿ ಆಗ್ಬಿಡುತ್ತೋ ಅಂತ. ಹಾಗಾಗಿ ನಾವು ಏನು ಮಾಡಿದ್ವಿ ಅಂತ, ಮಾವಿನ ಹಣ್ಣನ್ನು ನಾನು ತುಂಬ ಚಿಕ್ಕವನಿಂದ ಮಾವಿನ ಹಣ್ಣಿನ ಪ್ರೇಮಿ. ಹಾಗಾಗಿ ಮಾವಿನ ಹಣ್ಣನ್ನು ಜನರಿಗೆ ನನಗೆ ಈ ತೋಟ ಪರಿಚಯ ಆಯಿತು. ನಾನೊಬ್ಬನೇ ತಿಂದರೆ ಚೆನ್ನಾಗಿರಲ್ಲ, ಇದನ್ನು ಎಲ್ಲರೂ ನನ್ನ ಫ್ರೆಂಡ್ಸು, ನನ್ನ ಪರಿಚಯದವರು, ನಮ್ಮ ರಿಲೇಟಿವ್ಸು, ನನ್ನ ಸುತ್ತಮುತ್ತಲಿದ್ದವರು ಎಲ್ಲರೂ ತಿನ್ನಬೇಕಂತ ನನಗೂ ಪಿಕ್ ಮಾಡೋಣ ಅಂತ ಒಂದು ಕಾರ್ಯಕ್ರಮ ಮಾಡಿದೆ. ನಾವು ತೋಟಕ್ಕೆ ಬಂದು ನಾವೇ ನಮ್ಮ ಕೈಯಾರೆ ಗಿಡದಿಂದ ಹಣ್ಣನ್ನು, ಕಾಯಿಯನ್ನು ಕಿತ್ತು ಮನೆಗೆ ತಗೊಂಡು ಹೋಗಿ ಹಣ್ಣು ಮಾಡುವಂಥದ್ದು. ಇಲ್ಲಿ ನಾವು ಯಾವುದು ಕೆಮಿಕಲ್ಸ್ ಯೂಸ್ ಯಾಕಂದರೆ ಇವರು ರೈತರು ಕೆಮಿಕಲ್ ಹಾಕಿಲ್ಲ, ನಾವು ಅದನ್ನು ಹುಲ್ಲಲ್ಲಿಟ್ಟು ಹಣ್ಣು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಕಣ್ಣು ಮುಚ್ಕೊಂಡು ನಾವು ಯಾವುದೇ ಭಯ ಇಲ್ಲದೇ ಎಷ್ಟು ಹಣ್ಣನ್ನು ಬೇಕಾದರೂ ನಾವು ತಿನ್ಬೋದು. ಈ ಕಾನ್ಸೆಪ್ಟು ಈ 5 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ. ಜನರು ತುಂಬ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಇದಕ್ಕೆ ಒಂದು ಸಲ ಬಂದವರು ಪ್ರತಿ ವರ್ಷವೂ ಬರ್ತಾ ಇದ್ದಾರೆ. ಇಲ್ಲಿ ಈ ಥರ ಕಾರ್ಯಕ್ರಮ ಮಾಡಲು ನಮ್ಮ ಫ್ರೆಂಡು ರಾಮಣ್ಣ ಅಂತಿದ್ದಾರೆ. ಅವ್ರ ಹತ್ರ ಕೇಳ್ಕೊಂಡೆ, ಈ ಥರ ನಿಮ್ಮ ತೋಟದಲ್ಲಿ ನಾನು ಈ ಥರ ಮಾಡಲಾ, ಮ್ಯಾಂಗೋ ಪಿಕ್ ಮಾಡಲಾ ಅಂತಂದಾಗ ಅವ್ರು ಆಯಿತು ಮಾಡಿ, ನಮ್ಮ ಇದರಲ್ಲಿ ಮಾಡಿ. ನಾವು ಆಮೇಲೆ ಏನಾಯಿತು, ಮಧ್ಯವರ್ತಿಗಳಿಂದ ಈ ಲಾಭನ ತಪ್ಪಿಸಿ ರೈತರಿಗೆ ಲಾಭ ಹೋಗಲಿ ಅಂತ ನಮ್ಮೇನು ಉದ್ದೇಶ, ಅದು ಈಡೇರ್ತಾ ಇದೆ. ಶಾಮಣ್ಣವರೇ ಬನ್ನಿ. ಶಾಮಣ್ಣವ್ರೆ ಸರ್ ನಮಸ್ಕಾರ. ಶಾಮಣ್ಣ ಅಂತ ಇವರು ಸಣ್ಣ ರೈತರು, ಉದ್ಯೋಗದಲ್ಲಿ BMTCಲಿ ಕೆಲಸ ಮಾಡ್ತಾ ಇದ್ರು. ಮುಂಚೆ ರಿಟೈರ್ ಆಗಿದ್ದಾರೆ. ಈಗ ತುಂಬ ಸಣ್ಣ ರೈತರು ಇವರು ಏನಾದ್ರು ತೋಟನ ಯಾರೋ ಒಂದು ಮಧ್ಯವರ್ತಿಗಳಿಗೆ ಕೊಟ್ಟು ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾಯಿದ್ರು. ಅವರಿಗೆ ತುಂಬ ಕಡಿಮೆ ದುಡ್ಡು ಬರ್ತಾಯಿತ್ತು. ಹಾಗಾಗಿ ನಮಗೂ ಏನಾಯಿತು, ನಮ್ಮ ಉದ್ದೇಶನ ಬೇರೆ ಬೇರೆ ಇದ್ದಿದ್ದಕ್ಕೆ ಕೆಮಿಕಲ್ ಇಲ್ಲದೆ ಇರೋ ಹಣ್ಣನ್ನು ಕೊಡೋ ಉದ್ದೇಶ ಇವರು ನಮ್ಮ ಸಾಮಾನ್ಯವರಿಂದ ಈಡೇರ್ತಾ ಇದೆ. ಇವರಿಗೂ ತುಂಬ ಖುಷಿ ಆಗ್ತಾ ಇದೆ. ಈಗ ನಮ್ಮ ತೋಟದಲ್ಲಿ ಎಲ್ಲರೂ ಬಂದು ಖುಷಿಯಾಗಿ ಹಣ್ಣು ತಿಂತಾ ಇದ್ದಾರಂತ ಸಾಮಾನ್ಯವರಿಂದ ತುಂಬ ಧನ್ಯವಾದಗಳು. ನಿಮ್ಮದು ಧನ್ಯವಾದಗಳು ಸರ್. ಇಲ್ಲಿಂದ ನಮಗೊಂದು ಒಳ್ಳೆ ವ್ಯಾಪಾರ ಆಯಿತು, ಜೊತೆಗೆ ಒಳ್ಳೆ ಹಣ್ಣು ಕೊಡೋದು ಅವಕಾಶ ಸಿಕ್ತು. ನಮಗೆ ತುಂಬ ಸಹಕಾರ ಕೊಟ್ಟಿದ್ದೀರಾ, ತುಂಬ ಸಂತೋಷ ಆಗಿದೆ. ಇಲ್ಲಿ ಸುತ್ತಲೂ ಎಲ್ಲ ಕಡೆ ಮಾವಿನ ಗಿಡಗಳೇ ಇದೆ. ಎಲ್ಲನೂ ಕೂಡ ಮಲ್ಲಿಕಾ ಮಾವಿನಕಾಯಿ. ಇದು ಕೊಯ್ದಾಗಿರೋದು, ಆದರೂ ಕೂಡ ಸುಮಾರಷ್ಟು ಬಿಟ್ಟಿದೆ. ನೋಡಿ, ಇಲ್ಲೂ ಕೂಡ ಸುಮಾರಷ್ಟಿದೆ. ನಿಮ್ಮ ಅಭಿಪ್ರಾಯ ಮ್ಯಾಂಗೋ ಪಿಕ್ ಬಗ್ಗೆ? ಮ್ಯಾಂಗೋ ಪಿಕ್ ಈಗ ನಂಗಳದ್ದು ಇದು 3ನೇ ವರ್ಷದ ಮ್ಯಾಂಗೋ ಪಿಕ್ ಇಲ್ಲಿ ಬರ್ತಾ ಇದ್ದಿದ್ದು. ಪ್ರತಿ ವರ್ಷವೂ ಬರ್ತಾ ಇದ್ದು. ಎಲ್ಲ ಆರ್ಗ್ಯಾನಿಕ್ ಮ್ಯಾಂಗೋನೇ ಸಿಗ್ತಾ ಇದ್ದು. ಎಲ್ಲ ನಂಗೋಕೆ ಬೇಕಾಗಿದ್ದು ನೋಡ್ಕೊಂಡು ಬೆಳೆದಿದ್ದೆ ನೋಡಿ ಕೊಯ್ಕೊಂಬಲಾಗಿಲ್ಲ. ಸೊ ಅದಕ್ಕಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಮತ್ತು ಯಾವುದೇ ಔಷಧಿ ಸಿಂಪಡಿಸ್ತಾ ಹಂಗೆಲ್ಲ ಇಂಥದ್ದು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ನಾನು ವಾಣಿ. ಮ್ಯಾಂಗೋ ಪಿಕ್ಕಿಗೆ ಬಂದರೆ ಭಾರಿ ಖುಷಿ ಅನಿಸ್ತಾ ಇದ್ದಿದೆ. ಫಸ್ಟ್ ಟೈಮ್ ನಾ ಬಂದಿದ್ದು. ಲಾಸ್ಟ್ ಟೈಮ್ ಆದಾಗೆಲ್ಲ ಬರಲಾಗಿತ್ತಿಲ್ಲ. ಸಿಕ್ಕಾಪಟ್ಟೆ ಮಸ್ತಿದ್ದು. ಮ್ಯಾಂಗೋಸ್ ಎಲ್ಲ ರಾಶಿ ಚಲೋ ಇದ್ದು. ಕೊಯ್ಯಲು ಭಾರಿ ಖುಷಿ ಮಕ್ಕಗೆಲ್ಲವ. ಸೊ ಭಾರಿ ಇಷ್ಟ ಆಯ್ತು. ಎಲ್ರಿಗೂ ನಮಸ್ಕಾರ. ನಾನು ಮಧುರಾ ಡಾಕ್ಟರ್. ಮ್ಯಾಂಗೋ ಪಿಕ್ ಅಂತಂದರೆ ಏನೋ ಒಂಥರ ಹಬ್ಬ ಬಂತರ. ಯಾಕೆಂತಂದರೆ ನಾವೇ ತೋಟಕ್ಕೆ ಹೋಗಿ ನಮ್ಮ ಕೈಯಾರೆ ಮಾವಿನಕಾಯಿ ಕೊಯ್ದು ರೈತರಿಂದ ನೇರವಾಗಿ ನಾವು ಪಡೆಯೋದು ಅಂತಂದರೆ ಅದೇನೋ ಒಂಥರ ಖುಷಿ. ಯಾವುದೇ ಇಂಜೆಕ್ಟ್ ಮಾಡಿದ ಮಾವಿನ ಹಣ್ಣು ಆಗಿರೋದಿಲ್ಲ. ಇದು ಡೈರೆಕ್ಟ್ ನಮಗೆ ತೋಟದಿಂದ ನಾವು ತಗೊಂಡು ಬಂದು ನಾವು ಹಣ್ಣು ಹಾಕಿ ನಾವು ಮಕ್ಕಳು ಎಲ್ಲ ಸವಿಬಹುದು. ತುಂಬ ಚೆನ್ನಾಗಿರುತ್ತೆ. ಮತ್ತಂತಂದರೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ಹಣ್ಣು ಸಿಗೋದು ಅಂತಂದರೆ ತುಂಬ ಅಪರೂಪ ಈಗಿನ ಕಾಲದಲ್ಲಿ. ಸೊ ಆರ್ಗ್ಯಾನಿಕ್ ಮ್ಯಾಂಗೋ ಅಂತಂದರೆ ನಮಗೆ ಎಲ್ಲರಿಗೂ ತುಂಬ ಇಷ್ಟ. ಹೆಂಗಿದ್ದು ಮ್ಯಾಂಗೋ? ರುಚಿಯಾಗಿದ್ದ? ಮಾವಿನಕಾಯಿ ಇದೆ, ಎಲ್ಲಾನು ಕೂಡ ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂಥದ್ದು. ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ. ನಾವೇ ನಮ್ಮ ಕೈಯಾರೆ ಕಿತ್ಕೋಬೋದು.
ನೋಡಿ ತುಂಬ ಮರಗಳಿದೆ, ಇಲ್ಲೆಲ್ಲಾನು ಇದೆ, ಇಡೀ ತೋಟನೂ ಮಾವಿಂದೆ, ಎಲ್ಲ ಕಡೆ ವ್ಯಾಪಿಸಿದೆ. ನಾವಿಲ್ಲಿ ಸುಮಾರು ಒಂದು 150 ಜನ ಬಂದಿದ್ದೀವಿ. ಎಲ್ಲರೂ ನಮಗೆ ಎಷ್ಟು ಬೇಕೋ ಅಷ್ಟು ಮಾವಿನಕಾಯಿನ ಕೊಯ್ಕೊತಾ ಇದ್ದೀವಿ. ಫಸ್ಟ್ ಟೈಮ್ ಬಂದ್ಯಾ ಮಾವಿನಕಾಯಿ ಪಿಕ್ ಮಾಡಲು, ಚಲೋ ಎಕ್ಸ್ಪೀರಿಯನ್ಸ್. ನಾವು ಇಷ್ಟು ಮಾವಿನಕಾಯನ್ನು ಕೊಯ್ದುಕೊಂಡು ಬಂದಿದ್ದೀವಿ. ಈಗ ಇದನ್ನು ಹಣ್ಣು ಹಾಕಬೇಕು, ಚೆನ್ನಾಗಿ ಒರೆಸಿ ಹಣ್ಣಾಗಕ್ಕೆ ಇಡಬೇಕು. ಹಾಗಾದರೆ ಸಾಧ್ಯವಾದಷ್ಟು ನಾವೆಲ್ಲರೂ ಕೂಡ ಕೆಮಿಕಲ್ ರಹಿತ ಮಾವಿನ ಹಣ್ಣನ್ನು ತಿನ್ನೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.